ಸಮಸ್ಯೆ ಏನಂದರೆ ಎಥನಾಲ್ ಮಿಕ್ಸ್ ಬ್ಲೆಂಡ್ ಮಾಡ್ತಿರೋದ್ರಿಂದ 20% ಗಾಡಿಗಳಿಗೆ ಮೈಲೇಜು, ಇಂಜಿನ್ ಡ್ಯಾಮೇಜ್ ಆಗೋದು ಎಲ್ಲ ಪ್ರಾಬ್ಲಮ್ಗಳು ಫೇಸ್ ಆಗ್ತೈತೆ. ಮೊದಲು ಬರೀ 5% ಬ್ಲೆಂಡ್ ಮಾಡ್ತಿದ್ರು ಎಥನಾಲು, ಈಗ 20-25% ಬ್ಲೆಂಡ್ ಮಾಡಿ ಹಾಕ್ತವ್ರೆ. ತುಂಬ ಗಾಡಿಗಳು ಕಂಪ್ಲೇಂಟ್ ಬರ್ತೈತೆ, ಮೈಲೇಜ್ ಬರ್ತಾ ಇಲ್ಲ, ಪಿಕಪ್ ಕಮ್ಮಿ ಐತೆ ಅಂತ. ನೋಡಿ, ಈ ಗಾಡಿನೂ ಅದೇ ಪ್ರಾಬ್ಲಮ್ಗೆ ಬಂದಿರೋದು, ಮೈಲೇಜ್ ಬರ್ತಿಲ್ಲ, ಮತ್ತು ರಬ್ಬರ್ ಹೋಸ್ಗಳು, ಪೈಪ್ಲೈನ್ಗಳೆಲ್ಲ ಡ್ಯಾಮೇಜ್ ಆಗ್ತೈತೆ. ಅದರಿಂದ ಅದು ಏಪ್ರಿಲ್ 1 ಕಂಪಲ್ಸರಿ ಮಾಡಿರೋದು. ಗಾಡಿಗಳು ಏನೆಲ್ಲ ಸಮಸ್ಯೆ ಅಂತ ಹೇಳ್ಕೊಂಡು ಬರ್ತಾರೆ ಸರ್, ಮೇಜರಾಗಿ ಇಶ್ಯೂ ನಿಮಗೆ ಮೈಲೇಜ್ ಡ್ರಾಪ್ ಆಗ್ತೈತೆ, ಪಿಕಪ್ ಕಮ್ಮಿ ಐತೆ, ಅದು ಸ್ವಲ್ಪ ಆಗಿ ನಿಮಗೆ ರಿಂಗ್ಸ್ಗೆ, ಪಿಸ್ಟನ್ಗೆ ಎಲ್ಲ ಡ್ಯಾಮೇಜ್ ಮಾಡುತ್ತೆ. ಅದು 2023 ಮೇಲೆ ಎಲ್ಲ ಗಾಡಿಗಳು ಕಂಪ್ಯಾಟಿಬಲ್ ಇರೋದು E20, ಅದಕ್ಕೇನು ಡ್ಯಾಮೇಜ್ ಆಗೋಲ್ಲ. ಅದ್ರ ಹಿಂದೆದ ಗಾಡಿಗಳಿಗೆಲ್ಲರಿಗೂ ಡ್ಯಾಮೇಜ್ ಆಗುತ್ತೆ. ಹೊಸ ಗಾಡಿಗಳು ಕಂಪ್ನಿಯಿಂದ ಕೊಟ್ಟವ್ರೆ ಅವರು ಕಂಪ್ಯಾಟಿಬಲ್ಲು, ಅದಕ್ಕೆ ವಾರಂಟಿನೂ ಕ್ಲೇಮ್ ಆಗುತ್ತೆ. ಅದಕ್ಕೆ ಏನಾರ ಡ್ಯಾಮೇಜ್ ಆದರೆ ಹಳೆ ಗಾಡಿಗಳಿಗೆ ಕಂಪ್ನಿಯಿಂದನೂ ಕೊಡ್ತಿಲ್ಲ, ಅದು ವಾರಂಟಿ ಏನು ಅವರು ಕ್ಲೇಮ್ ಮಾಡಲ್ಲ. ಅದೇ ಸರ್, ಇಂಜಿನ್ಗೆ ಜಾಸ್ತಿ ಅಂದರೆ ಸಡನ್ನಾಗಿ ಎಫೆಕ್ಟ್ ಆಗಲ್ಲ, ಅದು ಸ್ವಲ್ಪ ಅಂತ ಎಫೆಕ್ಟ್ ಆಗುತ್ತೆ. ಮೇನಾಗಿ ನಿಮಗೆ ಮೈಲೇಜ್ ತುಂಬ, ಈಗ ಎಕ್ಸಾಂಪಲ್ ಒಂದು 15 ಕಿಲೋಮೀಟ್ರ್ ಬರೋದು 1 ಲೀಟ್ರಿಗೆ, ಅದು 10, 11, 12 ಕಿಲೋಮೀಟ್ರಿಗೆ, ಒಂದು 2-3 ಕಿಲೋಮೀಟ್ರು ಒಂದೊಂದು ಗಾಡಿ 4-5 ಕಿಲೋಮೀಟರ್ಸು ಡ್ರಾಪ್ ಆಗುತ್ತೆ.